ಮಾಗಡಿ ಶಾಸಕ ಬಾಲಕೃಷ್ಣಗೆ ಸಚಿವ ಸ್ಥಾನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಹೈಕಮಾಂಡ್ ತೀರ್ಮಾನಿಸಬೇಕು, ಯುಗಾದಿಯ ಒಳಗೆ ಅಂತಿಮ ತೀರ್ಮಾನ ಆಗುತ್ತೆ ಅಂತ ಹೇಳಿ ಸ್ವತಃ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇದು ಮಾಗಡಿ ಶಾಸಕ ಬಾಲಕೃಷ್ಣಗೆ ಎಲ್ಲೋ ಒಂದು ಕಡೆ ಮಾಗಡಿ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇತ್ತು. ನಾವು ಇವತ್ತು ಬೆಳಿಗ್ಗೆಯೂ ಕೂಡ ಆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅದಾದ ಬೆನ್ನಲ್ಲೇ ಈಗ ಮಾಗಡಿ ಬಾಲಕೃಷ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ಸ್ಥಾನ ಹೈಕಮಾಂಡ್ ತೀರ್ಮಾನಿಸಬೇಕು, ಯುಗಾದಿಯ ಒಳಗೆ ಅಂತಿಮ ತೀರ್ಮಾನ ಆಗುತ್ತೆ. ಸಂಕ್ರಾಂತಿಗೆ ಗಿಫ್ಟ್ ಇಲ್ಲ, ಯುಗಾದಿ ಹಬ್ಬಕ್ಕೆ ಗಿಫ್ಟ್ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿರುತ್ತೇನೆ. ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತೋ ಕಾದು ನೋಡಬೇಕು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೇನೆ. ಫ್ರೀಡಂ ಟಿವಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ರಿಯಾಕ್ಟ್ ಮಾಡಿರುವಂತಹದ್ದು. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಎಲ್ಲ ಒಂದು ಕಡೆ ಸಿದ್ದು ಸಚಿವ ಸಂಪುಟದಲ್ಲಿ ಪರಿಶ್ರಮ ಶಾಸಕರನ್ನ ಗುರುತಿಸಿ ಅವರಿಗೆ ಸಿದ್ದು ಸಚಿವ ಸಂಪುಟ ಏನಾದರೂ ಸರ್ಜರಿ ಆದರೆ ಅದರಲ್ಲೊಂದಷ್ಟು ಮಿನಿಸ್ಟ್ರುಗಳನ್ನು ಹೋಗಿ ಮನೆಗೆ, ಇನ್ನೊಂದಷ್ಟು ಮಿನಿಸ್ಟ್ರುಗಳನ್ನು ಬನ್ನಿ ಮನೆಗೆ ಅಂತ ಕರಿಬೋದು ಅಂತ ಒಂದು ಚರ್ಚೆಗಳಾಗಿತ್ತು. ಇದು ಪೊಲಿಟಿಕಲ್ ಆದಂತಹ ಡೆವಲಪ್ಮೆಂಟ್ಗಳು. ಆ ತರಹದ ಚರ್ಚೆಗೆ ಈಗ ಮತ್ತೊಂದು ಪುಷ್ಟಿ ಕೊಡುವಂತೆ ಮಾಗಡಿ ಶಾಸಕ ಬಾಲಕೃಷ್ಣ ಈ ಹಿಂದೆ JDSನಲ್ಲಿದ್ದಂತಹ ಒಬ್ಬ MLA, ಸೊ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಎಂದು ಹೇಳಲಾಗ್ತಾ ಇತ್ತು. ಕಾರಣ ವಿರೋಧ ಪಕ್ಷದ ಯಾವುದಾದ್ರೂ ನ್ಯೂನತೆಯ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷದವರನ್ನು ಕಟ್ಟಿ ಹಾಕುವ ಒಬ್ಬ ಪ್ರಬುದ್ಧವಾದಂತಹ ಭಾಷಣಕಾರ. ಹೇಳಿಕೆಯಲ್ಲೂ ಕೂಡ ತೂಕ ಇರುತ್ತೆ, ಜೊತೆಗೆ ಪ್ರಬುದ್ಧವಾದಂತಹ ಯೋಚನೆ. ಇನ್ನು ಸರ್ಕಾರದ ಅಥವಾ ತನ್ನ ಪಕ್ಷದ ನಾಯಕರ ವಿರುದ್ಧ ಕೇಳಿ ಬರಲಾದ ರಾಜಕೀಯ ಪ್ರೇರಿತವಾದಂಥ ಆರೋಪ ನೋಡಿ, ಆರೋಪಗಳು ಬೇರೆ, ರಾಜಕೀಯ ಪ್ರೇರೇಪಿತವಾದಂಥ ಆರೋಪಗಳು ಬೇರೆ. ಆ ತರಹದ ರಾಜಕೀಯ ಪ್ರೇರಿತ ಆರೋಪಗಳು ಕೇಳಿ ಬಂದಾಗ ತಮ್ಮ ನಾಯಕರನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ರೀತಿ ಇದೆ ನೋಡಿ. ಆ ರೀತಿಯಲ್ಲೂ ಕೂಡ ಬಾಲಕೃಷ್ಣರನ್ನ ಭಿನ್ನರಾಗಿಸುತ್ತೆ. ಅಂದರೆ ಅದೊಂದು ಭಿನ್ನವಾದಂತಹ ಕ್ಯಾರೆಕ್ಟರ್. ತಮ್ಮ ಪಕ್ಷದ ನಾಯಕರ ಮೇಲೆ ಕೇಳಿ ಬಂದಂತಹ ರಾಜಕೀಯ ಪ್ರೇರಿತ ಆರೋಪಗಳನ್ನು ಒಂದರ್ಥದಲ್ಲಿ ಆಕ್ರೋಶಿತರಾಗಿ, ಜೊತೆಗೆ ಅದನ್ನು ನಖಶಿಕಾಂತವಾಗಿ ಖಂಡಿಸುವಂತಹ ರೀತಿಯೂ ಕೂಡ ಕಾಂಗ್ರೆಸ್ ನಾಯಕರ ತೃಪ್ತಿಗೆ ಕಾರಣವಾಗಿರುವಂತಹದ್ದು. ಒಟ್ಟಾರೆ ಇನ್ನು ಆ ಕ್ಷೇತ್ರದ ಜನ ಕೂಡ ಇವತ್ತು ಮಧ್ಯಾಹ್ನ ನಾವು ಬಿತ್ತರ ಮಾಡಿದಂತಹ ಸುದ್ದಿಯಲ್ಲಿ ಸಾಕಷ್ಟು ಜನ ಅಭಿಮಾನ ಮತ್ತು ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು. ಸೊ ಬಾಲಕೃಷ್ಣ ಅವರು ಕ್ಷೇತ್ರದಲ್ಲಿ ಮಾಡುವಂತಹ ಕೆಲಸ ಮತ್ತು ಜನರಿಗೆ ಸ್ಪಂದಿಸುವಂತಹ ರೀತಿ, ಯಾವುದೇ ಸಮುದಾಯ ಆಗಿರಲಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ಮಿನಿಸ್ಟರ್ ಆದರೆ ಇನ್ನೂ ಕೂಡ ಅಭಿವೃದ್ಧಿಯ ಕೆಲಸ ಆಗುತ್ತೆ ಅಂಥೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ಕೆಲ ಸಂಭ್ರಮವನ್ನು ಫ್ರೀಡಂ ಟಿವಿ ಜೊತೆ ಹಂಚಿಕೊಂಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.